ಮಾಡ್ಬೇಕು. ಹೌದು ಆಗಿದ್ಯಾ, ಸರಿ ಅದನ್ನ ಕಟ್ಟ ಮಾಹಿತಿ ಇವತ್ತಲ್ಲ ಇನ್ನೊಂದು ದಿವಸ ಮಾಡೋಣ ಅಂತ ಅಕಸ್ಮಾತ್ ಆಗಿರುತ್ತೆ. ಉದ್ದೇಶ ಅಂತೂ ಇಲ್ಲ. ಪ್ರತಿಯೊಬ್ಬರಿಗೂ ಕೂಡ ನಾವೆಲ್ಲರೂ ಕೂಡ ಋಣಮುಕ್ತರಾಗಿ ಬಾಳ್ಬೇಕನ್ನೋ ಆಸಕ್ತಿ ಜವಾಬ್ದಾರಿ ನಮ್ಮೆಲ್ಲರ ಮನಸ್ಸಿನಲ್ಲಿದೆ, ಎಲ್ಲ ಮನಸ್ಸಿನಲ್ಲೂ ಇರ್ತದೆ. ಆದ್ರೆ ಅದು ಮೀರದ ಯಾವಾಗ ಅಂದ್ರೆ ನಮ್ಗೆ ಏನಾದ್ರೂ ವ್ಯತ್ಯಾಸ ಆದಾಗ ಮಾತ್ರ. ಇಲ್ಲಂದ್ರೆ ಎಲ್ಲರಿಗೂ ಮುಂಚೆ ನಾನೇ ಕೊಟ್ಬಿಡ್ಬೇಕಪ್ಪ, ನಾನೇ ಕೊಟ್ಟು ಕ್ಲಿಯರ್ ಆಗಿ ಮಾಡ್ಕೋಬೇಕನ್ನೋ ಮನಸ್ಸು ಎಲ್ಲರ ಮನಸ್ಸಲ್ಲಿ ಇರ್ತದೆ. ಸಂಘಕ್ಕೆ ದುಡ್ಡು ಕಟ್ಟೋದ್ರಲ್ಲೂ ಕೂಡ ನಾನೇ ಮೊದಲು ಕಟ್ಟಬೇಕನ್ನೋಂಥ ತರಾತುರಿನಲ್ಲೇ ಬಹಳ ಜನ ಇರ್ತಾರೆ. ಅಕಸ್ಮಾತ್ ಆಗಿಲ್ಲ ಅಂದ್ರೆ ಅವ್ರದ್ದು ಏನೋ ಸಮಸ್ಯೆ ಆಗಿರುತ್ತೆ ಅನ್ನೋದು ಮಾತ್ರ ನನ್ನ ಅಭಿಪ್ರಾಯ. ಸೊ ಆ ಕಾರಣದಿಂದ ನಾನು ಇದನ್ನೇ ಒಂದು ಸ್ವಲ್ಪ ಹೇಳಿದೆ ಅಂದ್ರೆ, ನಾವು ಕೂಡ ನೋಡ್ತಿರ್ತೀವಿ ಒಂದು ಸ್ವಲ್ಪ ಹೆಚ್ಚಿಗೆ ಆದಾಗ ಅದ್ರ ಬಗ್ಗೆ ಎಷ್ಟೊಂದು ಟೀಸ್ ಮಾಡ್ತಾರೆ, ಅಂದ್ರೆ ಎಷ್ಟು ಅವ್ರನ್ನ ಕ್ರಿಟಿಸೈಸ್ ಮಾಡ್ತಾರೆ, ಅವ್ರನ್ನ ಎಷ್ಟೊಂದು ಕೀಳಕ್ ಕಾಣ್ತಾರಲ್ಲ, ಹಂಗೆ ಆಗ್ಬಾರ್ದು ಅನ್ನೋದು ಅಷ್ಟೇ ನನ್ನ ಉದ್ದೇಶ. ಯಾಕಂದ್ರೆ ನೀವು ಅದನ್ನ ಮಾಡಿದ್ದೆ ಆದ್ರೆ ನಿಮ್ಮಲ್ಲಿ ಭ್ರಾತೃತ್ವ ಇರೋದಿಲ್ಲ, ಸ್ನೇಹತ್ವ ಇರೋದಿಲ್ಲ, ಈ ಸಂಘ ಅನ್ನೋದಕ್ಕೆ ಅರ್ಥವೇ ಇರಲ್ಲ. ಸಂಘ ಅಂದ್ರೆ ಅರ್ಥನೇ ಎಲ್ಲರೂ ಸೇರ್ಕೊಳ್ಳೋದು ಅಂತ. ಎಲ್ಲರೂ ಸೇರ್ಕೊಳ್ಳೋದು ಅಂದ್ರೆ ಏನು? ಇದ್ದವ್ರು ಇರ್ತಾರೆ, ಇದ್ದವ್ರು ಇರ್ತಾರೆ ಅಂತ. ಇದ್ದವರು ಇದ್ದವ್ರನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಸಂಘದ ಅಭಿವೃದ್ಧಿ. ಅದೆಲ್ಲ ಆಗಿಲ್ಲ ಅಂದ್ಮೇಲೆ ಕೇವಲ ಏನೋ ಒಂಥರ ವ್ಯತ್ಯಾಸ ಸಂಘ ಅನ್ನೋ ಪದಕ್ಕೆ ಅರ್ಥದಂಗೆ ಆಗ್ಬಿಡುತ್ತೆ ಅಂತ. ಅದ್ರ ಜೊತೆಗೆ ಹೇಳ್ತೀನಿ ಅಂದ್ರೆ, ಒಂದು ವೇಳೆ ವ್ಯತ್ಯಾಸ ಆದಂತವ್ರು ಯಾರಿರ್ತಾರೆ ಅವರು ಕೂಡ ಅಷ್ಟೇ ಜವಾಬ್ದಾರಿಯಿಂದ ಅವ್ರು ತಂದು, ಈಗ ನೋಡ್ರೆ ಈ ಒಂದು ಪದ್ಧತಿ ಏನಿದೆ ಅಂದ್ರೆ, ಸಾಲ ತರ್ತಕ್ಕ ಈ ದೇಶದಲ್ಲಿ ಪ್ರತಿಯೊಬ್ಬರ ಮೇಲೆ ಸಾಲ ಇದೆ. ಇಂಥರ ಮೇಲೆ ಸಾಲ ಇಲ್ಲ ನಂಗೆ ಇಲ್ವೇ ಇಲ್ಲ. ಪ್ರತಿಯೊಬ್ಬರ ಮೇಲೆ ಕೂಡ ಸಾಲ ಇದೆ. ಆ ಸಾಲ ತೀರ್ಸೋದಕ್ಕೆ ಏನಾಗುತ್ತೆ, ಎಷ್ಟೋ ಸರಿ ಇನ್ನೊಂದು ಕಡೆ ಸಾಲ ತರ್ತೀವಿ. ಆ ಸಾಲ ತಂದಿದ್ದನ್ನು ತೀರ್ಸಕ್ಕೋಸ್ಕರ ಏನಾಗುತ್ತೆ, ಒಂದು ಹೊಸ ಸಾಲ ತಂದ್ರೆ ಹಳೆದಕ್ಕೆ ಒಂದು ಗೌರವ ಸಿಗುತ್ತೆ ಅನ್ನೋದು ನಂಬಿಕೆ ಮೇಲೆ ನಡೀತಿದೆ. ಇದು ಕೂಡ ನಡೀತಕ್ಕಂಥ ವಿಚಾರಗಳು. ಸೊ ಆ ಕಾರಣದಿಂದ ನಾನು ಪದೇ ಇದನ್ನೇ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಮೊದಲಾಗಿ ನನ್ನ ಮೊದಲನೇ ಆದ್ಯತೆ ನಿಮ್ಮಲ್ಲಿರ್ತಕ್ಕಂಥ ಯಾವುದೇ ವ್ಯತ್ಯಾಸ ತಾರತಮ್ಯಗಳನ್ನ ಕೇವಲ ಹಣಕಾಸಿನಿಂದ ಅಳಿಬೇಡಿ. ಅಕಸ್ಮಾತ್ ಆದಂತ ಹಣಕಾಸಿನ ತೊಂದರೆಯನ್ನೇ ಅವ್ರನ್ನ ಹೈಲೈಟ್ ಮಾಡ್ಬಿಟ್ಟು ಏನೋ ಮಾಡಿ ತಳ್ಳಂತ ಕೆಲಸ ಮಾಡಬೇಡ್ರಿ. ಹಂಗೆ ಮಾಡಿದ್ದೆ ಆದ್ರೆ ಸಂಘ ಅನ್ನೋದಕ್ಕೆ ಅರ್ಥವಿಲ್ಲದಂಗೆ ಆಗ್ತದೆ. ನಿಮ್ಮಲ್ಲಿ ಇವತ್ತು ನೋಡಿ ಇದ್ದಿರ್ತಕ್ಕಂಥ ಎಲ್ಲರೂ ನೋಡಿದ್ರೆ ಎಷ್ಟು ಆಸಕ್ತಿಯಿಂದ ಬಂದಿದ್ದೀರಾ. ಇವತ್ತೊಂದು ಕಾರ್ಯಕ್ರಮ ಆಗ್ತಿದೆ, ನಮ್ಮದೇ ಸಂಘ, ನಮ್ಮವೇ ಸಂಘಗಳು, ಸಂಘದ ಸದಸ್ಯರುಗಳಾಗಿ ನಾವೇ ಬಂದಿದ್ದೀವಿ ಎಲ್ಲನ ಅನ್ನೋಂಥ ಮನಸ್ಥಿತಿ ಇದ್ದಾಗ ಯಾವತ್ತೂ ಕೂಡ ಕಾಪಾಡ್ಕೋಬೇಕಾಗುತ್ತೆ ಮುಂದೆ.